ಎಲ್ರಿಗೂ ನಮಸ್ಕಾರ. ಇವತ್ತು ಬಂದುಬಿಟ್ಟು ನಾವು ಟ್ರೂ ವ್ಯಾಲ್ಯೂ ಚಂದಾಪುರದಲ್ಲಿರುವಂತಹ ಎಲ್ಲರೂ ಪ್ರತಿ ಸಾರಿ ನನಗೆ ಫೋನ್ ಮಾಡಿ ದಿನಕ್ಕೊಬ್ಬರಾದರೂ ಕೇಳ್ತಿರ್ತಾರೆ ಎರ್ಟಿಗಾ ಇದೆಯಾ ಅಂತ. ಸೊ ಅಂಥ ವೆಹಿಕಲ್ ಆಗಿರೋಂಥ ಎರ್ಟಿಗಾ ISG ZDI ಅಂದರೆ ಡೀಸೆಲ್ ವೆಹಿಕಲ್ಲು, ಟಾಪ್ ಆ್ಯಂಡ್ ವೆಹಿಕಲ್ಲು. ಅದರಲ್ಲೂ ನಮಗೆ ಬಂದಿದೆ, ನಿನ್ನೆ ತಾನೇ ರಿಸೀವ್ ಮಾಡಿದ್ದೀವಿ. ಸೊ ತುಂಬ ಜನ ಕೇಳ್ತಾ ಇರ್ತಾರೆ ನನಗೆ ಎರ್ಟಿಗಾ ಬೇಕಂತ, ಅಷ್ಟು ಡಿಮ್ಯಾಂಡ್ ಇದೆ. ಸೊ ಗೌರ್ಮೆಂಟ್ ವೆಹಿಕಲ್ಸ್ಗೂ ತುಂಬ ಯೂಸ್ ಮಾಡ್ತಾ ಇರ್ತಾರೆ, ರಫ್ ಆ್ಯಂಡ್ ಟಫ್ ಯೂಸ್ಗೂ ತುಂಬ ಯೂಸ್ ಮಾಡ್ತಾರೆ, ಮತ್ತು ತೋಟಗಳಿಗೂ, ಮತ್ತು ಇದು ಕ್ಯಾಬ್ಗಳಿಗೆ, ಮತ್ತು ಸಿಟಿಯಲ್ಲಿ ಆಲ್ಸೋ, ಮತ್ತು ಫುಲ್ಲು ಅಫಿಷಿಯಲ್ಲಾಗಿ ಕ್ಲಾಸ್ ಆಗಿರೋ ಪ್ಯಾಸೆಂಜರ್ಗೂ 7 ಸೀಟರು ಆಗಿರೋದ್ರಿಂದ ತುಂಬ ಡಿಮ್ಯಾಂಡ್ ಇದೆ ಇದಕ್ಕೆ. ಸೊ ನಾನು ನಿನ್ನೆ ಈ ಗಾಡಿನ ರಿಸೀವ್ ಮಾಡಿದ್ದೀವಿ ನಾವು. ಸೊ ಆದ್ದರಿಂದ ನಾನು ಈ ವೆಹಿಕಲ್ ಬಗ್ಗೆ ನಿಮಗೆ ಎಲ್ಲ ತಿಳಿಸ್ತಾ ಹೋಗ್ತೀನಿ. ಸೊ ನೀವು ಇದನ್ನು ನೋಡ್ಕೊಂಡು ನೀವು ಗಾಡಿ ಕಂಡೀಷನ್ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಆಲ್ಮೋಸ್ಟು ನೀವು ಒಂದು ಸರಿ ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು ವೆಹಿಕಲ್. ಸೊ ನಾವೀಗ ವೆಹಿಕಲ್ ಔಟರು ಮತ್ತು ಇಂಟೀರಿಯರು ಎಲ್ಲ ಕಂಡೀಷನ್ನು ಒಂದು ಸರಿ ನೋಡೋಣ. ಮಾರುತಿ ಸುಜುಕಿ ಕಸ್ಟಮರ್ ಫ್ರೆಂಡ್ಲಿ ಬ್ರ್ಯಾಂಡ್. DDIS ಮೀನ್ಸ್ ಅದೊಂದು ಸ್ಟ್ರಾಂಗ್, ಅದೊಂದು ನೇಮ್ ಥರ, ಅಂದರೆ ಡೀಸೆಲ್ಲು, ಬಟ್ ಎಲ್ರಿಗೂ ತುಂಬ ಇಷ್ಟ ಆಗೋದ್ರಿಂದ. SHVAS ಸ್ಮಾರ್ಟ್ ಹೈಬ್ರಿಡ್ ZDI ಟಾಪ್ ಆ್ಯಂಡ್ ವೆಹಿಕಲ್ಲು ಇದು ಎರ್ಟಿಗಾ ZDI ISG. ಸೊ ಈಗ ನಾವು ವೆಹಿಕಲ್ಲ ಬಾಡಿನ ಅಬ್ಸರ್ವ್ ಮಾಡೋಣ. ಸೊ ಟಾಪಲ್ಲಿ ನೋಡಿದ್ರೆ ಫಸ್ಟು ನಿಮಗೆ ಯಾವುದೇ ಸ್ಕ್ರ್ಯಾಚಸ್ ಇಲ್ಲ, ಚಿಕ್ಕದಾಗಿ ಒಂದು ಸ್ಕ್ರ್ಯಾಚ್ ಇದೆ ಅಷ್ಟೇ, ಡೆಂಟ್ಸ್ ಏನೂ ಇಲ್ಲ. ವಿಂಡ್ಶೀಲ್ಡ್ ನೋಡ್ತಾ ಇದ್ದೀರಾ, ವಿಂಡ್ಶೀಲ್ಡ್ ಯಾವುದೇ ಸ್ಕ್ರ್ಯಾಚಸ್ಸು, ಚಿಪ್ಸ್ ಆಗಲಿ ಡೆಂಟ್ಸ್ ಆಗಲಿ ಇಲ್ಲ, ಕ್ಲೀನಾಗಿದೆ. ಬಾನೆಟ್ ಆಲ್ಸೋ ಫುಲ್ ಕ್ಲಿಯರ್ ಆಗಿದೆ, ಒಂದು ಹತ್ರ ಮಾತ್ರ ಚಿಕ್ಕದಾಗಿರೋ ಸ್ಕ್ರ್ಯಾಚ್ ಇದೆ. ಸೊ ಬಿಟ್ಟರೆ ಬೇರೆ ಎಲ್ಲ ಚೆನ್ನಾಗಿದೆ. ಹೆಡ್ಲ್ಯಾಂಪ್ಸು, ರೈಟ್ ಸೈಡ್ ಹೆಡ್ಲ್ಯಾಂಪು ಸೈಡಲ್ಲಿ ಸ್ವಲ್ಪ ಶೇಡ್ ಇದೆ, ಬ್ಯಾಕಲ್ಲಿ, ಮುಂದೆ ಎಲ್ಲ ನೀಟಾಗಿದೆ. ಸೊ ಅದೇನು ಪ್ರಾಬ್ಲಮ್ ಆಗಲ್ಲ. ಇಂಡಿಕೇಟರ್ದು ಸ್ವಲ್ಪ ಶೇಡ್ ಆಗಿದೆ ಅಷ್ಟೇ. ಹೆಡ್ಲ್ಯಾಂಪೆಲ್ಲ ಚೆನ್ನಾಗಿದೆ, ಆದರೂ ಅದೇನು ಡ್ರೈವಿಂಗ್ ಪ್ರಾಬ್ಲಮ್ ಆಗಲ್ಲ, ಕ್ಲೀನಾಗಿ ಲೈಟು ಎಕ್ಸ್ಪೋಸ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ನಿಮಗೆ ಫಾಗ್ ಲ್ಯಾಂಪ್ಸ್ ಆಲ್ಸೋ ಅವೈಲೇಬಲ್ ಇದೆ. ಯಾಕಂದರೆ ಇದು ZDI ಮೀನ್ಸ್ ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ನಿಮಗೆ ಫಾಗ್ ಲ್ಯಾಂಪ್ಸ್ ಆಲ್ಸೋ ಅವೈಲೇಬಲ್ ಇದೆ. ಅಂದರೆ ಚಳಿಗಾಲದಲ್ಲಿ ಮಂಜಿನ ಕುರಿತದ ಸಮಯದಲ್ಲಿ ನಿಮಗೆ ಆ ರೋಡ್ ಅನ್ನೋದು ಕಾಣಲ್ಲ, ತಗ್ಗುದಿಣ್ಣೆ, ಆವಾಗ ಅದು ಲೈಟ್ ಹಾಕಿದ್ರೆ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ತಗ್ಗುದಿಣ್ಣೆಗಳು. ಸೊ ಗ್ರಿಲ್ ನೋಡಿದ್ರಿ ಎಷ್ಟು ಚೆನ್ನಾಗಿದೆ, ಪ್ರೀಮಿಯಂ ಗ್ರಿಲ್ ಥರ ಒಂದು ಪ್ರೀಮಿಯಂ ಲುಕ್ನ, ಕ್ಲಾಸ್ ಲುಕ್ನ ಕೊಡುತ್ತೆ. ಅದು ನಿಮಗೆ ಸ್ಪೋರ್ಟಿವ್ ಲುಕ್ನ ಕೊಡುತ್ತೆ. ಹಾಗೆ ಇಂಜಿನ್ನಿಗೆ ಬರೋದಾದರೆ ಇದು ಬಂದುಬಿಟ್ಟು ನಿಮಗೆ 1.5 ಲೀಟ್ರ್ ಇಂಜಿನ್ ಆಗಿರುತ್ತೆ. ಸೊ ಈ 1.5 ಲೀಟ್ರ್ ಇಂಜಿನಲ್ಲಿ ನಿಮಗೆ ಮೈಲೇಜು 15 to 18 ಮೈಲೇಜ್ ಇರುತ್ತೆ ನಿಮಗೆ ಇದರಲ್ಲಿ. ಸೊ ನಾವೀಗ ಅಂಡರ್ ಚಾಸಿಸ್ನ ನೋಡೋಣ. ಅಂಡರ್ ಚಾಸಿಸ್ನ ಆಲ್ಸೋ ಇಂಪಾರ್ಟೆಂಟು, ರಸ್ಟಿಂಗ್ ಆ ಥರ ಕೆಲವು ಕಿತ್ತೋಗಿರ್ತವೆ. ಸೊ ಈಗ ನೋಡ್ತಾ ಇದ್ದರೆ ಎಲ್ಲ ಫುಲ್ ನೀಟಾಗೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಸಿಂಗಲ್ ಓನರೇ ಆಗಿರೋದ್ರಿಂದ ತುಂಬ ನೀಟಾಗೇ ಮೇಂಟೈನ್ ಮಾಡಿದ್ದಾನೆ. ಬಟ್ ಎರ್ಟಿಗಾ ಇವೆಲ್ಲ ಲಾಂಗ್ ಟ್ರಿಪ್ಗೆ ಇವಕ್ಕೆಲ್ಲ ಚೆನ್ನಾಗಿರೋದ್ರಿಂದ ನೋಡಿ ವೆಹಿಕಲ್ ಎಷ್ಟು ಸೈಜಲ್ಲಿದೆ, ದೊಡ್ಡದಾಗಿರುತ್ತೆ ತುಂಬ. 7 ಸೀಟರು, ಮತ್ತು ಲಗೇಜು ಹಾಕ್ಕೋಬೋದು, ಸೀಟ್ಸ್ನ ಮಾಡಿಸ್ಬಿಟ್ಟು ಇಲ್ಲ ಅದರಲ್ಲೇ ಹಾಕ್ಕೊಂಡು ಹೋಗ್ಬೋದು. ಸೊ 7 ಸೀಟರ್ ಆಗಿರೋದ್ರಿಂದ ಲಾಂಗ್ ಟ್ರಿಪ್ ಜಾಸ್ತಿ ಹೋಗ್ತಾ ಇರ್ತಾರೆ, ಅದಕ್ಕಂತಲೇ ಯೂಸ್ ಮಾಡ್ತಾರೆ, MEVಗೆ ಜಾಸ್ತಿ. ಸೊ ಅದರಿಂದ 2 ಲಕ್ಷ ಓಡಿದೆ. ಬಟ್ ವೆಹಿಕಲ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ಇದು ಔಟರ್ ರೇರ್ವ್ಯೂ ಮಿರರು, ಅಲ್ಲಿ ಸೈಡ್ ರಿಟರ್ನ್ ಇಂಡಿಕೇಟರ್ಸ್ ಆಲ್ಸೋ ಅವೈಲೇಬಲ್ ಇದೆ. ಟೈರ್ಸ್ ನೋಡ್ಬೋದು, ಟೈರ್ಸ್ ಚೆನ್ನಾಗೇ ಇದ್ದಾವೆ. ಅಲೈ ವೀಲ್ಸು ಆಗಿದೆ, ಇದು ಅಲೈ ವೀಲ್ಸ್ ಬಿಕಾಸ್ ಇದು ಟಾಪ್ ಆ್ಯಂಡ್ ವೆಹಿಕಲ್ ಅಲ್ಲ, ಅದರಿಂದ ಅಲೈ ವೀಲ್ಸ್ ಇದೆ. ಸೊ ಈಗ ವೆಹಿಕಲ್ ಬ್ಯಾಕಲ್ಲಿ ನೋಡಿದ್ರೆ ನೀವು ಸ್ಕ್ರ್ಯಾಚಸ್, ಡೆಂಟ್ಸ್ ಯಾವ ಥರದ್ದು ಇಲ್ಲ. ಸೊ ನೀಟಾಗೇ ಇದೆ ವೆಹಿಕಲ್. ಬಂದುಬಿಟ್ಟು ನೀವು ರೈಟ್ ಸೈಡಲ್ಲಿ ನೋಡಿದಾಗ ಅಲ್ಲಿ ಚಿಕ್ಕದಾಗಿ ರಸ್ಟಿಂಗ್ ಇತ್ತು ಫ್ರಂಟ್ ಡೋರಲ್ಲಿ, ಅಷ್ಟು ಬಿಟ್ಟರೆ ಸ್ಕ್ರ್ಯಾಚಸ್, ಡೆಂಟ್ಸ್ ಏನಿಲ್ಲ, ಸ್ವಲ್ಪ ರಸ್ಟಿಂಗ್ ಇದೆ ಅಲ್ಲಿ. ಸೊ ಬ್ಯಾಕಲ್ಲಿ ಆಲ್ಸೋ ನಿಮಗೆ ಯಾವುದೇ ಸ್ಕ್ರ್ಯಾಚಸ್ಸು ಇಲ್ಲ, ಡೆಂಟ್ಸ್ ಇಲ್ಲ, ರಸ್ಟಿಂಗ್ ಇಲ್ಲ, ಏನಿಲ್ಲ. ಇದು ಟೈಲ್ ಲ್ಯಾಂಪ್ಸ್ ನೀವು ಅಬ್ಸರ್ವ್ ಮಾಡ್ಬೋದು. ಟೈಲ್ ಲ್ಯಾಂಪ್ಸ್ ತುಂಬ ಕ್ಲಿಯರಾಗಿ ನೀಟಾಗಿ ಇದ್ದಾವೆ, ಯಾವುದೇ ಶೇಡಲ್ಲಿ ಏನು ಬರ್ನಿಂಗ್ ಆ ಥರ ಏನೂ ಇಲ್ಲ. ಸೊ ಟೈಲ್ ಲ್ಯಾಂಪ್ಸು ನಿಮಗೆ ತುಂಬ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇದ್ದಾವೆ. ಬ್ರೇಕ್ ಲ್ಯಾಂಪ್ಸ್ ಆಲ್ಸೋ. ಸೊ ಇದು ಬ್ರೇಕ್ ಹಾಕಿದ್ರೆ ಇದು ಹಿಂದ್ಗಡೆ ಬರೋರಿಗೆ ವೆಹಿಕಲ್ ಇದೆ ಅಂತ ಗೊತ್ತಾಗಲಿಕ್ಕೆ ಇದು. ಸೊ ಇದು ಆದಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಆಲ್ಸೋ ಲೈಟು ಬ್ರೇಕ್ ಹಾಕಿದಾಗ ಎಕ್ಸ್ಪೋಸ್ ಆಗುತ್ತೆ. ಮತ್ತು ಇಲ್ಲಿ ವೈಪರ್ಗೆ ವಾಟರ್ ಬರಲಿಕ್ಕೆ ಆಲ್ಸೋ ಕೊಟ್ಟಿದ್ದಾನೆ ಅಲ್ಲಿ. ಸೊ ನಿಮಗೆ ಸೆನ್ಸರ್ಸ್, ಇದು ರಿವರ್ಸ್ ನೀವು ಹೋಗ್ತಿರ್ಬೇಕಾದ್ರೆ ಸೆನ್ಸ್ ಮಾಡಿ ಏನಾದರೂ ಥಿಂಗ್ಸ್ ಹತ್ರ ಇದೆಯಾ ಆ ಥರ ಇದು ನಿಮಗೆ ಹಿಂಟ್ ಕೊಡುತ್ತೆ.
ಮತ್ತು ಈಗ ನಾವು ಬೂಟ್ ಸ್ಪೇಸ್ ನೋಡೋದಾದರೆ ಇದರಲ್ಲಿ ಬೂಟ್ ಸ್ಪೇಸು ಕಡಿಮೆನೇ ಇರುತ್ತೆ ಸ್ವಲ್ಪ ಹಿಂದೆ, ಯಾಕಂದರೆ 7 ಸೀಟ್ರ್ ಆಗಿರೋದ್ರಿಂದ. ಮೀನ್ಸ್ 7 ಸೀಟ್ರ್ ಅದರಲ್ಲಿ ಯಾಕೆ ಕಡಿಮೆ ಅಂದರೆ, ಈ ಹಿಂದೆ 2 ಸೀಟ್ ಬೇಕಾದರೆ ಮುಂದೆ ಮಾಡಿಸ್ಬಿಟ್ರೆ ನಿಮ್ಗೆ ಬೇಜಾನು ಸ್ಪೇಸ್ ಆಗಿಬಿಡುತ್ತೆ. ಸೊ ಅದರಿಂದ ಕೊಟ್ಟಿರ್ತಾನೆ. ಇಲ್ಲ 7 ಮೆಂಬರ್ಸ್ ಹೋಗುವಾಗ ನಿಮ್ಗೆ ಲಾಂಗ್ ಟ್ರಿಪ್ ಹೋಗೋದಾದರೆ ಒಳಗಡೆಯಿಂದ ನೋಡಿ ಸ್ಪೇಸ್ ಎಷ್ಟೊಂದಿದೆ. ಲಾಂಗ್ ಟ್ರಿಪ್ ಹೋಗುವಾಗ ಮೇಲೆ ಕೂಡ ನಾವು ಲಗೇಜ್ನ ಹಾಕ್ಕೊಂಡು ಹೋಗ್ಬೋದು. ನಿಮಗೆ ಸ್ಪೇರ್ ವೀಲ್ ಅನ್ನೋದು ಇದಕ್ಕೆ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ ಇಲ್ಲಿ. ಸೊ ಇದು ಸ್ಪೇರ್ ವೀಲು. ಸೊ ಅದರಿಂದ ನೀವು ಲಾಂಗ್ ಟ್ರಿಪ್ ಹೋಗುವಾಗ ಮೇಲೆ ಲಗೇಜ್ ಥರ ಹಾಕ್ಕೊಬೋದು. ಕೆಲವರು ಡಿಕ್ಕಿ ಥರನೂ ಮಾಡಿಸಿರ್ತಾರೆ ಮೇಲೆ ಆ ಲಗೇಜ್ ಹಾಕ್ಕೊಳ್ಲಿಕ್ಕೆ, ಅದು ಮಾಡಿಸಿರ್ತಾರೆ, ಅದು ಹೆಸರು ಗೊತ್ತಾಗ್ತಿಲ್ಲ ನನಗೆ. ಸೊ ಲೆಫ್ಟ್ ಸೈಡ್ ವೆಹಿಕಲ್ ನೋಡಿದ್ರೆ ನಿಮಗೆ ಸ್ಕ್ರ್ಯಾಚಸ್ಸು ಡೆಂಟ್ಸು ಏನಿಲ್ಲ. ಅಲ್ಲಿ ಫ್ರಂಟ್ ಡೋರು ಸೆಕೆಂಡ್ ಡೋರ್ಗೂ ಮಧ್ಯೆ ಸ್ವಲ್ಪ ರಸ್ಟಿಂಗ್ ಇದೆ ಕೆಳಗಡೆ, ಸ್ಕ್ರ್ಯಾಚಸ್ ಡೆಂಟ್ಸ್ ಏನಿಲ್ಲ. ಸೊ ಇದು ಬಿಟ್ಟರೆ ವೆಹಿಕಲ್ ಮಾತ್ರ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾನೆ. ಒಳ್ಳೆ ವೆಹಿಕಲ್ಲು ಈ ಪ್ರೈಸಲ್ಲಿ, 7 ಸೀಟರು ಎರ್ಟಿಗ. ಸೊ ತುಂಬ ಪವರ್ಫುಲ್ಲು ಮತ್ತು ರಫ್ ಯೂಸ್ಗೆ ಹೋಗೋವಂಥ ಈ ಎರ್ಟಿಗ ಒಳ್ಳೆ ಸ್ಪೀಡಲ್ಲೂ ಇರುತ್ತೆ. ಸೊ ಈ ಪ್ರೈಸಲ್ಲಿ ಸಿಗೋದು ಕಷ್ಟ, ಈಗ ಫುಲ್ ಡಿಮ್ಯಾಂಡ್ ಇದೆ. ನೀವು ವೀಲ್ಸ್ನ ಅಬ್ಸರ್ವ್ ಮಾಡ್ಬೋದು, ಅಲೈ ವೀಲ್ಸು ಇದು ನೋಡಿ, ಅಲೈ ವೀಲ್ಸ್ ಇದು. ಮತ್ತು ಬ್ಯಾಕ್ ಟೈರ್ ಆಲ್ಸೋ ನಿಮಗೆ ತುಂಬ ಚೆನ್ನಾಗಿದೆ, ಏನು ಸೌದಿಲ್ಲ, ಇನ್ನೂ ಹೊಸ ಟೈರ್ಸ್ ಥರನೇ ಇದ್ದಾವೆ. ಸೊ ಚೇಂಜ್ ಮಾಡಿರ್ಬೋದು, ಹೊಸ ಟೈರ್ ಹಾಕ್ಸಿದ್ದಾರೆ. ಸೊ ಅದರಿಂದ ಟೈರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಎಕ್ಸ್ಟೀರಿಯರ್ ಎಲ್ಲ ಅಬ್ಸರ್ವ್ ಮಾಡಿದ್ರಲ್ಲ, ಎಲ್ಲ ನೀಟಾಗಿದೆ ವೆಹಿಕಲ್, ಸ್ಕ್ರ್ಯಾಚಸ್ ಡೆಂಟ್ಸ್ ಏನಿಲ್ಲ. ಒಂದೆರಡು ಹತ್ರ ಮಾತ್ರ ಸ್ವಲ್ಪ ರಸ್ಟಿಂಗ್ ಇದೆ. ನಾವೀಗ ಇಂಟೀರಿಯರ್ ಅಬ್ಸರ್ವ್ ಮಾಡೋಣ. ಇಂಟೀರಿಯರ್ಗೆ ಹೋದರೆ ನಾವೀಗ ಡೋರ್ ಟ್ರಿಮ್ನ ಅಬ್ಸರ್ವ್ ಮಾಡೋಣ. ಡೋರ್ ಟ್ರಿಮ್ ಎಲ್ಲ ನೀಟಾಗಿದೆ. ವಾಟರ್ ಬಾಟ್ಲ್ ಇಟ್ಕೊಳ್ಲಿಕ್ಕೆ ಸ್ಪೇಸ್ ಇದೆ, ನ್ಯೂಸ್ ಪೇಪರ್ಗೂ ಇಟ್ಕೊಳ್ಲಿಕ್ಕೆ ಆ ಥರ. ಮತ್ತು ಇದು ಬಂದುಬಿಟ್ಟು ನಿಮಗೆಲ್ಲ ಡೋರ್ ಲಾಕ್ ಇರುತ್ತೆ, ಚೈಲ್ಡ್ ಲಾಕ್ ಇರುತ್ತೆ. ನಿಮಗೆ ಔಟ್ಸೈಡ್ ರೇರ್ ವ್ಯೂ ಮಿರರ್ಸ್ನ ಒಳಗಡೆಯಿಂದಲೇ ಕಂಟ್ರೋಲ್ ಮಾಡ್ಬೋದು, ಓಪನ್ನು ಕ್ಲೋಸು. ಮತ್ತು ನೀವು ಅಡ್ಜಸ್ಟೇಬಲ್ ಆಲ್ಸೋ. ಸೀಟ್ಸು ಇಂಟೀರಿಯರ್ ನೋಡಿ ಎಷ್ಟು ನೀಟಾಗಿದೆ. ಇದಕ್ಕೆ ಹೈಟ್ ಅಡ್ಜಸ್ಟೇಬಲ್ ಆಲ್ಸೋ ಅವೈಲೇಬಲ್ ಇದೆ, ಸ್ಲೈಡಿಂಗ್ ಅವೈಲೇಬಲ್ ಇದೆ. ಮತ್ತು ಹಿಂದೆ ಸ್ಲೀಪಿಂಗ್ ಮೋಡ್ಗೆ ಆ ಥರ ಹಾಕೊಳ್ಳಿಕ್ಕೆ ಅದು ಅವೈಲೇಬಲ್ ಇದೆ. ಸ್ಟೇರಿಂಗ್ ಬಂದರೆ ನಾವೀಗ ಪವರ್ ಸ್ಟೇರಿಂಗ್ ಅವೈಲೇಬಲ್ ಇದೆ. ಸ್ಟೇರಿಂಗಲ್ಲೇ ನಿಮಗೆ ಆಡಿಯೋ ಕಂಟ್ರೋಲ್ ಇದೆ, ಏರ್ ಬ್ಯಾಗ್ ಆಲ್ಸೋ ಅವೈಲೇಬಲ್ ಇದೆ. ಆರನ್ನು ಅದರಲ್ಲಿ ಅವೈಲೇಬಲ್ ಇರುತ್ತೆ ಸುಜುಕಿ ಎಂಬ್ಲೆಮ್ ಒಳಗೆ. ಇನ್ನು ಡಿಸ್ಪ್ಲೇಗೆ ಬಂದರೆ ನಾವು ಕಾಲು ರಿಸೀವ್ ಮತ್ತು ಡಿಸ್ಕನೆಕ್ಟ್ ಆಲ್ಸೋ ಸ್ಟೇರಿಂಗಲ್ಲಿರುತ್ತೆ. ಡಿಸ್ಪ್ಲೇ, ಓಡೋಮೀಟರು ಮತ್ತು ಇದು ನಿಮಗೆ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಅದು ಆಲ್ಸೋ ನಿಮ್ಗೆ RPM ಆಲ್ಸೋ ತೋರಿಸುತ್ತೆ. ನಿಮ್ಗೆ ಡಿಸ್ಪ್ಲೇಯಲ್ಲಿ ಮಿಕ್ಕಿದ ಅಲರ್ಟ್ಸ್ ಎಲ್ಲ ತೋರಿಸೋ ಥರನೂ ಇದೆ. ಈಗ ನಿಮಗೆ ಈ ಡಿಸ್ಪ್ಲೇಗೆ ಬಂದರೆ ಇದು ಬಂದುಬಿಟ್ಟು ಆಡಿಯೋ ಆಪ್ಷನ್ಗೆ ಅಷ್ಟೇ ಹಾಕ್ಸಿದ್ದಾರೆ. ನೀವು ಬೇಕಾದರೆ ತೆಗೆದು ಡಿಸ್ಪ್ಲೇ ಹೊಸದು ಹಾಕ್ಸ್ಕೊಬೋದು. ಸೊ ಮತ್ತು ನಾವು ಲೆಫ್ಟ್ ಸೈಡ್ ಡ್ಯಾಶ್ ಬೋರ್ಡಲ್ಲಿ ಬಂದರೆ ನಿಮಗೆ ಅದು ಡ್ಯಾಶ್ ಬೋರ್ಡು ಏನಾದರೂ ಥಿಂಗ್ಸ್ ಇಟ್ಕೊಳ್ಲಿಕ್ಕೆ ಸ್ಪೇಸ್ ಕೊಟ್ಟಿರ್ತಾರೆ. ಮತ್ತು ಒಂದು ಏರ್ ಬ್ಯಾಗ್ ಆಲ್ಸೋ ಅವೈಲೇಬಲ್ ಇದೆ. AC ಆಲ್ಸೋ ನಿಮಗೆ ಅವೈಲೇಬಲ್ ಇದೆ. ಲೆಫ್ಟ್ ಸೈಡು ಡೋರ್ ಟ್ರಿಮ್, ಇದು ಪವರ್ ವಿಂಡೋ ಚೆನ್ನಾಗಿದೆ. ನಿಮಗೆ ಸನ್ ವೈಸರ್ಸ್ ಆಲ್ಸೋ ಅವೈಲೇಬಲ್ ಇರುತ್ತೆ. ಎದುರುಗಡೆ ಬರೋ ಲೈಟ್ಸ್ ಕಣ್ಣಿಗೆ ಹೊಡಿದೇ ಇರೋ ಥರ, ಸನ್ ಲೈಟ್ಸ್ ಹೊಡಿದೇ ಇರೋ ಥರ. ಮತ್ತು ಇಂಟೀರಿಯರ್ ಏರ್ ವ್ಯೂ ಮಿರರ್ ಆಲ್ಸೋ ನೀಟಾಗೇ ಇದೆ. ಸೊ ಈಗ ಗೇರ್ ನಾಬ್ ಆಲ್ಸೋ ನಿಮ್ಗೆ ಚೆನ್ನಾಗಿದೆ. ಅಲ್ಲಿ ಕಪ್ ಹೋಲ್ಡರ್ಸ್ ಆಲ್ಸೋ ಕೊಟ್ಟಿದ್ದಾರೆ, ಚಾರ್ಜರ್ಸ್ ಆಲ್ಸೋ ಅವೈಲೇಬಲ್ ಇದೆ. ನಿಮಗೆ ಇದು ಹ್ಯಾಂಡ್ ಬ್ರೇಕು. ಸೊ ಟೋಟಲಾಗಿ ಈ ಥರ ಡಬಲ್ ಕೋಟೆಡ್ ಆಗಿ ಈ ಡ್ಯಾಶ್ ಬೋರ್ಡು ಎಲ್ಲ ಫೀಚರ್ಸ್ನೊಂದಿಗೆ ತುಂಬ ಬ್ಯೂಟಿಫುಲ್ಲಾಗಿ ಇದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ನಾವೀಗ ಬ್ಯಾಕ್ ಸೈಡ್ ನೋಡಿದ್ರೆ ಸೀಟ್ಸು ನೋಡಿ ಎಷ್ಟೊಂದು ಸ್ಪೇಸ್ ಆಗಿದೆ. ಇದು ಮಿಡ್ಲಲ್ಲಿರೋವಂಥ ಸೀಟ್ಸು ಸ್ಪೇಸ್ ಇದು. ಸೊ ನಾವೀಗ ಈ ಥರ ನೋಡಿದ್ರೆ ನೀವು ಫ್ರಂಟ್ ಮಿಡ್ಲಿಗೂ ಸೀಟ್ಗೆ ಹೋಗ್ಬೋದು, ಬ್ಯಾಕ್ಗೆ ಹೋಗಲಿಕ್ಕೆ ಸ್ಪೇಸ್ನ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಹೋದ್ಮೇಲೆ ಈ ಬ್ಯಾಕ್ ಸೀಟ್ಸ್ನ ನಿಮ್ಮ ಹಿಂದೆ ಸ್ಲೈಡ್ ಮಾಡ್ಕೋಬೋದು, ಈ ಸೀಟ್ನ. ಸೊ ಆ ಥರ ಆಪ್ಷನ್ ಕೊಟ್ಟಿದ್ದಾನೆ. ಸೀಟ್ ಬೆಲ್ಟ್ಸ್ ಆಲ್ಸೋ ನಿಮಗೆ ಅವೈಲೇಬಲ್ ಇದ್ದಾವೆ. ಇದು ಹೆಡ್ ರೆಸ್ಟಿಂಗ್ ಆಲ್ಸೋ, ಅದನ್ನು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು. ಇಲ್ಲಿ ನೋಡಿ ಲಾಸ್ಟಲ್ಲಿ ಆಲ್ಸೋ ನಿಮಗೆ ಕಪ್ ಹೋಲ್ಡರ್ ಕೊಟ್ಟಿದ್ದಾನೆ, ನ್ಯೂಸ್ ಪೇಪರ್ ಇಟ್ಕೊಳ್ಲಿಕ್ಕೆ ಮತ್ತು ಇನ್ನೇನಾದರೂ ಥಿಂಗ್ಸ್ ಇಟ್ಕೊಳ್ಲಿಕ್ಕೆ ಸೈಡಲ್ಲಿ ತುಂಬ ಸ್ಪೇಸ್ ಕೊಟ್ಟಿದ್ದಾನೆ. ಹಿಂದೆನೂ ತುಂಬ ಸ್ಪೇಸ್ ಇದೆ. ಸೊ ಒಳ್ಳೆ ಸ್ಪೇಸಿಯಸ್ ಆಗಿ ಇದೆ. ನಿಮಗೆ 7 ಮೆಂಬರ್ಸು ಫ್ರೀಯಾಗಿ ಹೋಗ್ಬೋದು, ಅಷ್ಟೊಂದು ಸ್ಪೇಸ್ ಇದೆ. ಇನ್ನೂ ಹೋದರೆ 8-9 ಜನನೂ ಹೋಗ್ಬೋದು. ಸೀಟ್ ಬೆಲ್ಟ್ಸ್ ಆಲ್ಸೋ ಕೊಟ್ಟಿದ್ದಾನೆ ಲಾಸ್ಟಲ್ಲಿ ಕೂಡ. ಸೊ ಇಲ್ಲೊಂದು ಲೈಟ್ ಆಲ್ಸೋ ಕೊಟ್ಟಿದ್ದಾನೆ ರೇರಲ್ಲಿ. ನಿಮಗೆ ರೇರ್ ವಿಂಡ್ಶೀಲ್ಡಲ್ಲಿ ನಿಮಗೆ ವೈಪರು ಬರುತ್ತೆ ಮತ್ತು ಕಾಪರ್ ಲೈನ್ಸ್ ಆಲ್ಸೋ ಕೊರುತ್ತೆ, ಡಿಫಾಗರ್ ಅದು. ಸೊ ಇದು AC ಆಲ್ಸೋ ಕೊಟ್ಟಿದ್ದಾನೆ ಹಿಂದ್ಗಡೆ ಪ್ಯಾಸೆಂಜರ್ಸ್ ರೂಮ್ಗೆ. ಸೊ ಇಲ್ಲಿ ಆಲ್ಸೋ ಚಾರ್ಜರು ಅವೈಲೇಬಲ್ ಕೊಟ್ಟಿದ್ದಾನೆ. ಸೊ ನೀವು ಬ್ಯಾಕ್ ಸೈಡ್ ಡೋರ್ ಟ್ರಿಮ್, ಇದು ಲೆಫ್ಟ್ ಸೈಡ್ದು ಪವರ್ ವಿಂಡೋಸೇ ಇದೆ. ಡೋರ್ ಲಾಕ್ ಆಲ್ಸೋ ಅವೈಲೇಬಲ್ ಇದೆ, ಪವರ್ ವಿಂಡೋಸು, ಡೋರ್ ಲಾಕ್. ಇದು ರೈಟ್ ಸೈಡು ಕಪ್ ಹೋಲ್ಡರ್ಗೂ ಕೊಟ್ಟಿದ್ದಾನೆ, ನ್ಯೂಸ್ ಪೇಪರ್ ಈ ಥರ ಇಟ್ಕೊಳ್ಲಿಕ್ಕೆ ಕೊಟ್ಟಿದ್ದಾನೆ. ಸೊ ಈಗ ನೀವು ರೂಫ್ನ ಅಬ್ಸರ್ವ್ ಮಾಡ್ಬೋದು. ಟೋಟಲಾಗಿ ರೂಫ್ ಆಲ್ಸೋ ನಿಮಗೆ ತುಂಬ ನೀಟಾಗಿ ಚೆನ್ನಾಗಿದೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಲೈಟ್ಸ್ ಆಲ್ಸೋ ಅವೈಲೇಬಲ್ ಇದೆ ನಿಮಗೆ ರೂಫಲ್ಲಿ. ಸೊ ನೀಟಾಗಿದೆ. ಸೀಟಲ್ಲಿ ಕೂತ್ಕೊಂಡವ್ರಿಗೆ ರಿಲ್ಯಾಕ್ಸ್ ಆಗಿರಲಿಕ್ಕೆ ಮತ್ತು ಸ್ಪೀಡಲ್ಲಿರುವಾಗ ಕಂಫರ್ಟಾಗಿ ಕೂತ್ಕೊಳ್ಳಿಕ್ಕೆ ಇಟ್ಕೊಳ್ಲಿಕ್ಕೆ ಅಂತ ಮೇಲೆ ಹೋಲ್ಡರ್ ಆಲ್ಸೋ ಕೊಟ್ಟಿದ್ದಾನೆ. ಸೊ ವೆಹಿಕಲ್ ತುಂಬ ಚೆನ್ನಾಗಿದೆ. ಇದು ವೆಹಿಕಲ್ಲು ನಿಮಗೆ
2016 ಮಾಡಲ್ಲು ಸಿಂಗಲ್ ಓನರ್ ಆಗಿರುವಂತಹ 2,13,000 ಓಡಿರೋ ಈ ಡೀಸೆಲ್ ವೆಹಿಕಲ್. ಎಸ್ಪೆಷಲ್ ಡೀಸೆಲ್ ಅಂದರೆ ಅದೊಂದು ಪವರ್ ಹಂಗಿರುತ್ತೆ ವೆಹಿಕಲಲ್ಲಿ. ತುಂಬ ಕೇಳ್ತಾರೆ, ಒಂದು ಪವರ್ಫುಲ್ ಇಂಜಿನ್ ಇರುತ್ತೆ ಮತ್ತು ಒಳ್ಳೆ ಸ್ಟ್ರಾಂಗ್ ಪಿಕಪ್ ಆಲ್ಸೋ ಅವೈಲೇಬಲ್ ಇರುತ್ತೆ, ಸ್ಪೀಡು ಎಲ್ಲ. ಸೊ ಅಂತ ಡೀಸೆಲಲ್ಲಿ ಅದು ಎರ್ಟಿಗಾ ವೆಹಿಕಲ್ಲು, ಅದು ಟಾಪ್ ಎಂಡ್ ವೆಹಿಕಲ್ಲು, ತುಂಬ ಒಳ್ಳೆ ವೆಹಿಕಲ್ ಇದು. ಸೊ ನಿಮಗೆ ಈ ವೆಹಿಕಲ್ಲು ಅವೈಲೇಬಲ್ ಇದೆ. ಸೊ ಟೋಟಲಾಗಿ ವೆಹಿಕಲ್ ನೋಡಿದ್ರೆ ವೆಹಿಕಲ್ ಕಂಡೀಷನ್ ಎಲ್ಲ ನಿಮಗೀಗ ಎಲ್ಲ ಅರ್ಥ ಆಗಿರುತ್ತೆ. ಸೊ ಇದು ವೆಹಿಕಲ್ಲು. ಸೊ ನೋಡಿದ್ರಲ್ಲ, ವೆಹಿಕಲ್ ಬಂದುಬಿಟ್ಟು ಇದು. ನೀವೇ ಫುಲ್ಲು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಎಲ್ಲ ಗೊತ್ತಾಗಿದೆ ನಿಮಗೆ ಯಾವ ಥರ ಇದೆ ವೆಹಿಕಲ್ ಅಂತ ಹೇಳ್ಬಿಟ್ಟು. ಸೊ ಇದು ZDI ಎರ್ಟಿಗಾ. ಸೊ ಎರ್ಟಿಗಾ ತುಂಬ ಡಿಮ್ಯಾಂಡ್ ಇದೆ, ನಿಮಗೂ ಗೊತ್ತಿರ್ಬೋದು. ಎಲ್ಲ ಕಡೆಯಿಂದಲೂ ಬೇಜಾನ್ ಕಾಲ್ಸ್ ಬರ್ತಾ ಇರ್ತವೆ ನಮಗೆ. ಸೊ ಅದು ಎಸ್ಪೆಷಲಿ ಡೀಸೆಲ್, ಇದು ಡೀಸೆಲ್ ಎರ್ಟಿಗಾ ಆಗಿರೋದ್ರಿಂದ ಇನ್ನೂ ಬೇಜಾನು ಡಿಮ್ಯಾಂಡ್ ಇರುತ್ತೆ ಇದಕ್ಕೆ. ಸೊ ನಿಮಗೆ ಇದು ವೆಹಿಕಲ್ ನಾವು ನಿನ್ನೆ ರಿಸೀವ್ ಮಾಡಿದ್ದೀವಿ, ಅದರಲ್ಲೂ ZDI ಅಂದರೆ ಟಾಪ್ ಎಂಡ್ ವೆಹಿಕಲ್ಲು. ಸೊ ನಿಮಗೆ 6,50,000 ಪ್ರೈಸ್ ಇದೆ. 16 ಮಾಡಲು, ಸಿಂಗಲ್ ಓನರೇ ಜಾಸ್ತಿ ಓಡಿಸಿದ್ದಾರೆ, ಬಟ್ ನೋ ಪ್ರಾಬ್ಲಮ್, ಏನೂ ಆಗಲ್ಲ. ಡೀಸೆಲ್ ವೆಹಿಕಲ್ಲು ತುಂಬ ಚೆನ್ನಾಗಿದೆ. ಸೊ ಇದು ನಿಮ್ಮ ಚಮದಾಪುರ ಔಟ್ಲೆಟಲ್ಲಿದೆ. ಸೊ ನೀವು ಬೇಗ ಬಂದುಬಿಟ್ಟು ಇದನ್ನು ವೆಹಿಕಲ್ ನೋಡಿಬಿಟ್ಟು ಡಿಸೈಡ್ ಮಾಡಬೇಕಾಗಿರುತ್ತೆ, ಯಾಕಂದರೆ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಎರ್ಟಿಗಾ ಅಂತ. ಸೊ ಈ ವೆಹಿಕಲ್ ನಿನ್ನೆ ಬಂದಿದೆ, ಒಳ್ಳೆ ಪ್ರೈಸಲ್ಲಿದೆ. ನೀವು ಪ್ರೈಸ್ ನೆಗೋಷಿಯೇಷನ್ ಆಲ್ಸೋ ಇರುತ್ತೆ, ಸ್ಟಾಕ್ ಕ್ಲಿಯರೆನ್ಸ್ ಅಂತ ಹೇಳ್ಬಿಟ್ಟು ಡಿಸ್ಕೌಂಟು ಜಾಸ್ತಿ ಇರುತ್ತೆ. ಸೊ ನೀವು ನಾನು ಡಿಸ್ಕ್ರಿಪ್ಷನಲ್ಲೂ ಎಲ್ಲ ಡೀಟೇಲ್ಸ್ ಕೊಡ್ತೀನಿ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ಬಂದುಬಿಟ್ಟು ವೆಹಿಕಲ್ನ ತಗೊಂಡೋಗ್ಬೋದು. ನಮಸ್ಕಾರ.